ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀಮತಿ ನನ್ನವಳು ಭಾಗ 2. ಒಂದು ತಿಂಗಳು ನಿಮ್ಮ ಅಳಿಯನನ್ನು ನಿಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಿ ಎಂದು ಶಂಕರ್ ಅವರು ಹೇಳಿದರು. ಸರಿ ಬಾಬಾ, 1 ತಿಂಗಳು ಏನು, ಅವರ ಇಷ್ಟದಂತೆ ಎಷ್ಟು ತಿಂಗಳು ಬೇಕಾದರೂ ಇರಲಿ ಎಂದು ಇಂದ್ರಪ್ಪ ಹೇಳಿದರು. ಇವರು ಹೀಗೆ ಮಾತನಾಡುತ್ತಿರಲು ಚಂದ್ರಪ್ಪ ತನ್ನ ಹೆಂಡತಿಯನ್ನು ಏಕಾಂತವಾಗಿ ನೋಡಲು, ಏನು ಅಳಿಂದಿರೆ, ನನ್ನ ಅಣ್ಣನ ಮನೆಯಲ್ಲಿ ಎಷ್ಟು ತಿಂಗಳು ಇರಲಿದ್ದೀರಿ? ನಾನೇನಾದರೂ ಅಲ್ಲಿಗೆ ಹೋದರೆ ನನಗೆ ಮರಳಿ ಊರಿಗೆ ಬರಲು ಮನಸ್ಸೇ ಬರುವುದಿಲ್ಲ ಗೊತ್ತಾ ಎಂದು ಚಂದ್ರಪ್ಪ ಹೇಳಿದರು. ಆಗ ಅವನ ಹೆಂಡತಿ ಕಾಂಚನ ಅಪಾರವಾಗಿ ಅಲ್ಲೇ ಇದ್ದು ಬಿಡುತ್ತಾರೆ. ಹಳೆಯ ಕಾಲದ ಸುಣ್ಣದ ಗಾರೆ ಮನೆ, ಒಂದು ಎಸಿ ಕೂಡ ಇಲ್ಲ. ಇಲ್ಲಿರುವಂತೆ ಅಟ್ಯಾಚ್ಡ್ ಬಾತ್ರೂಮ್ ಸೌಲಭ್ಯವಿಲ್ಲ. ಅಲ್ಲಿಗೆ ಹೋದರೆ ಅರ್ಧ ಗಂಟೆ ಕೂಡ ಇರಲು ಆಗುವುದಿಲ್ಲ. ಇವರು ಆಡುವ ಮಾತು ನೋಡು ಎಂದು ತನಗೆ ತಾನು ಗೊಣಗಿಕೊಂಡಳು. ಯಾವುದೋ ಯೋಚನೆಯಿಂದ ಹೊರಬಂದವನಂತೆ ಜಯಂತ್, ಏನು ಹೇಳಿದಿರಿ ಎಂದನು. ಅದ್ಸರಿ, ಅತ್ತಿಗೆ ಜೊತೆ ಡ್ಯುಯೆಟ್ ಹಾಡಲು ಹೊರಟು ಬಿಟ್ಟೆಯಾ ಅಣ್ಣ ಎಂದು ಕಪಿಲ ತಮಾಷೆಯಾಗಿ ಕೇಳಿದನು. ಅವನನ್ನು ಕಟುವಾಗಿ ದಿಟ್ಟಿಸಿದನು ಜಯಂತ್. ಆಗ ಶ್ಯಾಮಲಾದೇವಿ ಜಯಂತ್ನನ್ನು ನೋಡಿ, ಜಯಂತ್, ಸೊಸೆ ರಚನಾಳನ್ನು ಕರೆದುಕೊಂಡು ಸ್ಟೇಜ್ ಮೇಲೆ ಹೋಗು ಎಂದರು. ಅವನು ಸರಿ ಎಂದು ಹೇಳಿ ವೇದಿಕೆಯತ್ತ ನಡೆದನು. ರಚನಾ ಅವನ ಹಿಂದೆ ಹೋದಳು. ಅವರಿಬ್ಬರು ವೇದಿಕೆ ಏರುತ್ತಿದ್ದಂತೆ ಒಬ್ಬೊಬ್ಬರಾಗಿ ಬಂದು ಶುಭಾಶಯ ತಿಳಿಸುತ್ತಿದ್ದರು. ಆಗ ಜಯಂತನ ಕಾರ್ಖಾನೆ ಮತ್ತು ಕಚೇರಿ ಸಿಬ್ಬಂದಿ ಎಲ್ಲರೂ ಒಟ್ಟಾಗಿ ಬಂದು ದೊಡ್ಡ ಉಡುಗೊರೆಯೊಂದಿಗೆ ವೇದಿಕೆ ಏರಿದರು. ಅವರನ್ನು ನೋಡಿ ರಚನಾ ಭಯಗೊಂಡು ಕಣ್ಬಿಡುತ್ತಿದ್ದಳು. ಗುಂಪಿನಲ್ಲಿದ್ದ ಒಬ್ಬ, ಮೇಡಮ್, ಭಯಪಡಬೇಡಿ, ನಾವೆಲ್ಲ ನಿಮ್ಮ ಕಾರ್ಖಾನೆಯ ನೌಕರರು ಎಂದನು. ಅವನು ಹಾಗೆ ಹೇಳಿದ ಕೂಡಲೇ ಏನೋ ಪ್ರೇರಣೆಯಿಂದ ಜಯಂತ್ ಅವಳನ್ನು ತಿರುಗಿ ನೋಡಿದನು. ಅವಳ ಹೆದರಿದ ಕಣ್ಣುಗಳನ್ನು ನೋಡಿ, ಅಯ್ಯೋ, ನೋಟದಲ್ಲೇ ಕೊಲ್ಲುತ್ತಿದ್ದೀಯಲ್ಲೇ ಎಂದುಕೊಂಡವನು, ನೀನೇಕೆ ತಿರುಗಿ ನೋಡುತ್ತಿದ್ದೀಯ, ನೋಡಬೇಡ ಎಂದು ತನಗೆ ತಾನೇ ಹೇಳಿಕೊಂಡು ತಲೆಯನ್ನು ಕೊಡವಿಕೊಂಡನು. ಸಿಕ್ಕಿ ಹಾಕಿಕೊಂಡೆಯಾ ಜಯಂತ್ ಎಂದಿತು ಅವನ ಮನಸ್ಸಾಕ್ಷಿ. ಛೀ, ಹೋಗು, ಆಗಾಗ ಬಂದು ಕಾಟ ಕೊಡಬೇಡ ಎಂದು ಮನಸ್ಸಾಕ್ಷಿಗೆ ಬೈದನು. ಅವರೆಲ್ಲರೂ ಉಡುಗೊರೆಯನ್ನು ಅವರ ಕೈಗಿಟ್ಟು ತೆರೆಯಲು ಹೇಳಿದರು. ಜಯಂತ್ ಆಮೇಲೆ ತೆರೆಯೋಣ ಎಂದನು. ಸರ್, ಆಸೆಯಿಂದ ತಂದಿದ್ದೇವೆ, ಅದು ನಿಮಗೆ ಇಷ್ಟವಾಯಿತೆ ಎಂದು ನಮಗೆ ತಿಳಿಯಬೇಡವೇ ಎಂದು ಎಲ್ಲರೂ ಒಟ್ಟಾಗಿ ಹೇಳಿದರು. ಎಲ್ಲರೂ ಹೇಳಿದ್ದರಿಂದ ಮರ್ಯಾದೆಗಾಗಿ ಬೇರೇನು ಮಾತನಾಡದೆ ಜಯಂತ್ ಉಡುಗೊರೆಯನ್ನು ತೆರೆದನು. ಆಗ ಅವರು, ಮೇಡಮ್, ನೀವು ಸೇರಿ ತೆರೆಯಿರಿ ಎಂದರು. ರಚನಾ ಜಯಂತ್ನನ್ನು ನೋಡಿದಳು. ಅವನು ಏನೂ ಹೇಳದಿದ್ದದನ್ನು ನೋಡಿ ಅವಳು ಅವನೊಂದಿಗೆ ಸೇರಿ ತೆರೆಯಲಾರಂಭಿಸಿದಳು. ಇಬ್ಬರೂ ಸೇರಿ ತೆರೆಯುವಾಗ ರಚನಾಳ ಕೈ ಜಯಂತ್ ಕೈಗೆ ತಾಗಿತು. ಅವನಿಗೆ ವಿದ್ಯುತ್ ಶಾಕ್ ಹೊಡೆದಂತಹ ಅನುಭವವಾಯಿತು. ಅವಳನ್ನು ನಿಮಿರಿ ನೋಡಿ, ಇವಳನ್ನು ಎಂದು ಗೊಣಗಿಕೊಂಡು ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡನು. ಪೆಟ್ಟಿಗೆಯೊಳಗೆ ಪೆಟ್ಟಿಗೆಯಾಗಿ ಅನೇಕ ಪೆಟ್ಟಿಗೆಗಳಿದ್ದವು. ಕೊನೆಯ ಪೆಟ್ಟಿಗೆಯನ್ನು ತೆರೆಯುವಾಗ ಅದರಿಂದ ಕೃತಕ ಚಿಟ್ಟೆಗಳು ಹಾರಿ ಹೊರಬಂದವು. ಅದರ ನಂತರ ಒಂದು ವೆಲ್ವೆಟ್ ಬಾಕ್ಸ್ ಇತ್ತು. ಜಯಂತ್ ಅದನ್ನು ತೆಗೆದನು. ಅದರಲ್ಲಿ 2 ವಜ್ರದ ಉಂಗುರಗಳಿದ್ದವು. ಅದನ್ನು ನೋಡುತ್ತಾ ಜಯಂತ್ ನಿಂತಿರಲು ಮುಂದಿದ್ದ ಒಬ್ಬ ಚಿಕ್ಕ ಉಂಗುರವನ್ನು ತೋರಿಸಿ, ಅದನ್ನು ತೆಗೆದು ಮೇಡಮ್ಗೆ ಹಾಕಿಬಿಡಿ ಸರ್ ಎಂದನು. ಆ ಉಂಗುರವು ಸಣ್ಣ ಹೃದಯದ ಆಕಾರದಲ್ಲಿತ್ತು. ಸುತ್ತಲೂ ಸಣ್ಣ ಹರಳುಗಳನ್ನು ಮತ್ತು ಮಧ್ಯದಲ್ಲಿ ಹಾರ್ ಆಕಾರದಲ್ಲಿ ಸುಂದರವಾಗಿತ್ತು. ಅವನು ಅದನ್ನು ತೆಗೆದುಕೊಂಡು ರಚನಾಳ ಕಡೆ ತಿರುಗಿದನು. ಅವಳು ತನ್ನ ಬಲಗೈಯನ್ನು ಚಾಚಿದಳು. ಅವನು ಮುಟ್ಟದಂತೆ ಆ ಉಂಗುರವನ್ನು ಅವಳಿಗೆ ತೊಡಿಸಿದನು. ಆ ಉಂಗುರವು ಅವಳಿಗಾಗಿಯೇ ಅಳತೆ ಮಾಡಿಸಿದಂತಿತ್ತು. ಅದೇ ರೀತಿ ಇನ್ನೊಂದು ಉಂಗುರವಿತ್ತು. ಹೃದಯದ ಆಕಾರದಲ್ಲಿ ವಜ್ರದ ಕಲ್ಲುಗಳು ಮತ್ತು ಮಧ್ಯದಲ್ಲಿ ಜೆ ಆಕಾರದಲ್ಲಿ ಪಚ್ಚೆ ಕಲ್ಲುಗಳನ್ನು ಹೊಂದಿತ್ತು. ಆ ಉಂಗುರವನ್ನು ಕೈಗೆ ತೆಗೆದುಕೊಂಡ ರಚನಾ ಜಯಂತ್ನನ್ನು ನೋಡಿದಳು. ಅವನು ಅನಿಶ್ಚಯವಾಗಿ ಕೈ ಚಾಚಿದನು. ಅವಳ ಕೈಗಳು ನಡುಗುತ್ತಿದ್ದವು. ಅವಳು ಒಂದು ಕೈಯಿಂದ ಅವನ ಕೈಯನ್ನು ಹಿಡಿದು ಇನ್ನೊಂದು ಕೈಯಿಂದ ಅವನ ಉಂಗುರ ಬೆರಳಿಗೆ ಉಂಗುರವನ್ನು ಇಟ್ಟಳು. ನಂತರ ತಲೆ ತಗ್ಗಿಸಿ ನಿಂತುಕೊಂಡಳು. ಅವನ ಬೆರಳಿನಲ್ಲಿ ಆಗಲೇ ಉಂಗುರವಿದ್ದುದರಿಂದ ರಚನಾ ನೀಡಿದ ಉಂಗುರವನ್ನು ತೆಗೆದು
ತೋರು ಬೆರಳಿಗೆ ಹಾಕಿಕೊಂಡನು. ಜಯಂತ್ ಹೆಸರಿನ ಮೊದಲ ಅಕ್ಷರ ಜೆ ಆಗಿದ್ದರಿಂದ ರಚನಾಗೂ ಸೌಮ್ಯ ಅಂದರೆ ಮೊದಲು ನಿಶ್ಚಯವಾಗಿದ್ದವಳಿಗೂ ಹೆಸರಿನ ಮೊದಲಿನ ಅಕ್ಷರ ಎಸ್ ಆಗಿದ್ದರಿಂದ ರಚನಾಗಾಗಿ ಕೊನೆಯ ಕ್ಷಣದಲ್ಲಿ ಆರ್ ಅಂತ ಬದಲಾಯಿಸಲಾಗಿತ್ತು. ಮದುಮಗಳು ಬದಲಾದ ಕೂಡಲೇ ಸಿಬ್ಬಂದಿ ತುಂಬ ಬೇಸರಗೊಂಡಿದ್ದರು. ತಂದ ಉಡುಗೊರೆಯನ್ನು ಕೊಡಲಾಗುವುದಿಲ್ಲವೇನೋ ಎಂದು. ನಂತರ ಹುಡುಗಿಯ ಹೆಸರೇನೆಂದು ಜಯಂತ್ನ PA ವರದನ್ ಬಳಿ ಕೇಳಿದರು. ಅವನು ಮೇಡಮ್ನ ಹೆಸರು ರಚನಾ ಎಂದ ಕೂಡಲೇ ಅವರಿಗೆ ಸ್ವಲ್ಪ ಬೇಸರವಾಯಿತು. ಆದರೂ ಪರವಾಗಿಲ್ಲ ಅಂತ ರಚನಾ ಹೆಸರಿಗೂ ಮೊದಲ ಅಕ್ಷರ ಆರ್ ಅಲ್ಲವೇ, ಹಿಂದೆ ಬದಲಾಯಿಸಬಹುದು ಎಂದುಕೊಂಡು ಉಡುಗೊರೆ ರೆಡಿ ಮಾಡಿ ಕೊಟ್ಟು ಬಿಡಬಹುದು ಎಂದು ತೀರ್ಮಾನಿಸಿ ಕೊಟ್ಟರು. ಊಟ ಮಾಡಿ ಕಚೇರಿ ಸಿಬ್ಬಂದಿ ಕಚೇರಿಗೆ, ಕಾರ್ಮಿಕರು ಕಾರ್ಖಾನೆಗೆ ಹಾಗೂ ಉಳಿದವರು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಇಲ್ಲಿ ಜಯಂತ್ಗೆ ಒಂದೇ ಸಮನೆ ಸಿಟ್ಟು ಬರುತ್ತಿತ್ತು. ಕಚೇರಿಗೆ ಹೋಗಬೇಕು ಅಥವಾ ಮನೆಗೆ ಹೋಗಬೇಕು ಅನ್ನಿಸುತ್ತಿತ್ತು. ಈ ಪಂಚೆ ಬೇರೆ ಯಾವಾಗ ಕಳಚಿ ಬೀಳುತ್ತದೋ ಎನ್ನುವಂತಿತ್ತು. ಏನು ಮಾಡುವುದು ಎಂದು ಯೋಚಿಸಿದವನು ಕೂಡಲೇ ಸ್ಟೇಜ್ ಇಂದ ಇಳಿದು ಕೋಣೆಗೆ ಹೊರಟು ಹೋದನು. ರಚನಾ ಮಾತ್ರ ವೇದಿಕೆಯಲ್ಲಿ ಒಬ್ಬಂಟಿಯಾಗಿದ್ದಳು. ರಚನಾ ಒಬ್ಬಂಟಿಯಾಗಿ ನಿಂತಿರುವುದನ್ನು ನೋಡಿದ ಶ್ಯಾಮಲಾದೇವಿ ಮಗನ ಕೋಣೆಗೆ ಹೋದರು. ಕೋಣೆಯ ಬಾಗಿಲು ಮುಚ್ಚಿತ್ತು. ಶ್ಯಾಮಲಾದೇವಿ ಬಾಗಿಲು ತಟ್ಟಿದರು. ಜಯಂತ್ ಬಂದು ಬಾಗಿಲು ತೆರೆದನು. ಬೇರೆ ಬಟ್ಟೆ ಬದಲಾಯಿಸಿಕೊಂಡಿದ್ದನು. ಏನಪ್ಪ, ಬಟ್ಟೆ ಬದಲಾಯಿಸಿ ಬಿಟ್ಟೆಯಾ? ಮನೆಗೆ ಹೋಗುವವರೆಗೂ ಪಂಚೆಯಲ್ಲಿ ಇದ್ದರೆ ಏನಾಗುತ್ತಿತ್ತು ಜಯಂತ್ ಎಂದು ಕೇಳಿದರು. ಅಮ್ಮ, ತುಂಬ ಕಿರಿಕಿರಿಯಾಗಿತ್ತು, ಅದಕ್ಕೆ ಕಳಚಿಟ್ಟೆ. ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಸುಸ್ತಾಗುತ್ತಿದೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಬರುತ್ತೇನೆ ಎಂದು ಹೇಳಿ ಬಾಗಿಲು ಮುಚ್ಚಲು ಹೋದನು. ಸ್ವಲ್ಪ ಇರು, ನಾನು ಬರುತ್ತೇನೆ ಎಂದು ಹೇಳಿ ಹೋದವರು ರಚನಾಳನ್ನು ಸ್ಟೇಜ್ನಿಂದ ಕರೆತಂದು ಆರಾಧನಾ ಮತ್ತು ಸಾಧನಾರನ್ನ ಕರೆದು ಇಬ್ಬರು ಸೇರಿ ಅತ್ತಿಗೆಯನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಎಂದರು. ಸೊಸೆಯನ್ನ ನೋಡಿ ಹಸಿವಾಗುತ್ತಿದೆಯಾ ಅಮ್ಮ ರಚನಾ ಎಂದು ಕೇಳಿದರು. ಇಲ್ಲ ಅತ್ತೆ ಎಂದಳು ರಚನಾ. ಸರಿ, ಮೂವರು ಅಣ್ಣನ ಕೋಣೆಗೆ ಹೋಗಿ ಎಂದು ಹೇಳಿ ಮತ್ತೆ ಮಂಟಪದ ಹತ್ತಿರ ಹೋದರು. ಮುಂಜಾನೆ ಮುಹೂರ್ತವಾಗಿದ್ದರಿಂದ ಹತ್ತಿರದ ಸಂಬಂಧಿಗಳು ಮಾತ್ರ ಮದುವೆಯ ಸಮಯದಲ್ಲಿ ಇದ್ದರು. ಉಳಿದವರೆಲ್ಲ ಈಗ ಒಬ್ಬೊಬ್ಬರಾಗಿ ಬರುತ್ತಿದ್ದರು. ಶಂಕರ್ ಮತ್ತು ದೇವಿ ಅವರನ್ನು ಊಟಕ್ಕೆ ಕಳುಹಿಸುತ್ತಿದ್ದರು. ಆರಾಧನಾ ಮತ್ತು ಸಾಧನಾ ರಚನಾಳನ್ನ ಜಯಂತ್ ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ಜಯಂತ್ ದೊಡ್ಡ ಮಂಚದ ಒಂದು ಮೂಲೆಯಲ್ಲಿ ಮಲಗಿದ್ದನು. ಇವರು ಮೂವರು ಇನ್ನೊಂದು ಮೂಲೆಯಲ್ಲಿ ಕುಳಿತು ಮಾತನಾಡಲಾರಂಭಿಸಿದರು. ಆರಾಧನಾ ಮೊದಲು ಮಾತನಾಡಲು ಶುರು ಮಾಡಿದಳು. ರಚನಾಳನ್ನ ನೋಡಿ ಅತ್ತಿಗೆ ಎಂದಳು. ಅವಳು ಏನೋ ಯೋಚನೆಯಲ್ಲಿದ್ದಳು. ಆರಾಧನಾ ಅವಳ ಹೆಗಲನ್ನ ಮುಟ್ಟಿದಳು. ಭಯದಿಂದ ಬೆಚ್ಚಿ ಬಿದ್ದಳು ರಚನಾ. ಏನೂ ಇಲ್ಲ ಅತ್ತಿಗೆ, ನೀವು ಏನು ಓದಿದಿರಿ ಎಂದು ಕೇಳಿದಳು. ಹಾಂ, BE ಕಂಪ್ಯೂಟರ್ ಸೈನ್ಸ್ ಎಂದಳು. ಅತ್ತಿಗೆ ಒಂದೊಂದೇ ಪ್ರಶ್ನೆ ಕೇಳಲು ಬೋರಾಗುತ್ತದೆ. ನಾನು ನಮ್ಮ ಬಗ್ಗೆ ಹೇಳುತ್ತೇವೆ, ಅದೇ ರೀತಿ ನೀವು ನಿಮ್ಮ ಬಗ್ಗೆ ಹೇಳಿ ಎಂದವಳು. ನನ್ನ ಹೆಸರು ಆರಾಧನಾ, ಇವಳ ಹೆಸರು ಸಾಧನಾ. ನಾವಿಬ್ಬರು MBA ಫ್ಯಾಷನ್ ಡಿಸೈನಿಂಗ್ ಓದುತ್ತಿದ್ದೇವೆ. ಸಾಧನಾ ಮೊದಲ ವರ್ಷ, ನಾನು ಕೊನೆಯ ವರ್ಷ ಓದುತ್ತಿದ್ದೇನೆ. ಮೈಸೂರಿನಲ್ಲಿ ಇದ್ದೇವೆ. ತಂದೆಯ ಹೆಸರು ವಿಶ್ವನಾಥ್, ರೇಷ್ಮೆ ದಾರದ ಉದ್ಯಮ ನಡೆಸುತ್ತಿದ್ದಾರೆ. ಅಮ್ಮ ಗಾಯತ್ರಿ ದೇವಿ, ಗೃಹಿಣಿ. ಇಷ್ಟೇ ನಮ್ಮ ಕುಟುಂಬ. ಈಗ ನಿಮ್ಮ ಬಗ್ಗೆ ಹೇಳಿ ಎಂದರು. ರಚನಾ ಮಾತನಾಡಲು ಪ್ರಾರಂಭಿಸಿದಳು. ಜಯಂತ್ ಕಿವಿ ಕೊಟ್ಟು ಕೇಳುತ್ತಿದ್ದನು. ನನ್ನ ಹೆಸರು ರಚನಾ. ನಾನು BE ಕಂಪ್ಯೂಟರ್ ಸೈನ್ಸ್ ಓದಿ ಮದುರೈನಲ್ಲಿರುವ ಸಾಹಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಟೀಮ್ ಲೀಡರ್ ಆಗಿದ್ದೇನೆ. ನನಗೆ ಒಬ್ಬ ಅಣ್ಣ, ಹೆಸರು ಸಾರಥಿ. BE ಏರೋನಾಟಿಕ್ ಓದಿ ಇಸ್ರೋದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನಿಗೆ ರಜೆ ಸಿಗದ ಕಾರಣ ಮದುವೆಗೆ ಬರಲಾಗಿಲ್ಲ. ಅಪ್ಪ ಇಂದ್ರಪ್ಪ ವ್ಯವಸಾಯ ಮಾಡುತ್ತಾರೆ. ಅಮ್ಮ ಸಂತಾನಲಕ್ಷ್ಮಿ. ಮದುರೈ ಹತ್ತಿರ ನಮ್ಮ ಊರು. ಅಲ್ಲಿ ನಮಗೆ 20 ಎಕರೆ ಜಮೀನಿದೆ. ಅದರಲ್ಲಿ ಅಪ್ಪ ವ್ಯವಸಾಯ ಮಾಡುತ್ತಾರೆ. ಅಮ್ಮ ಅವರಿಗೆ ಸಹಾಯ ಮಾಡುತ್ತಾರೆ ಎಂದಳು. ಹೌದಾ ಎಂದವರು. ಸರಿ ಅತ್ತಿಗೆ, ನೀವು ಸ್ವಲ್ಪ ಹೊತ್ತು ಮಲಗಿಕೊಳ್ಳುತ್ತೀರಾ ಎಂದಳು ಸಾಧನಾ.
ಆಗ ಒಳಗೆ ಬಂದ ಕಪಿಲನ್ ಅವರ ಹತ್ತಿರ ಕುಳಿತು, ಏನು ಅತ್ತಿಗೆ, ಈ ಬಾಲಂಗೋಚಿಗಳು ಏನು ಹೇಳುತ್ತಿವೆ ಎಂದನು. ರಚನಾ ನಕ್ಕಳು. ಅತ್ತಿಗೆ, ನೀವು ನಕ್ಕರೆ ತುಂಬ ಚೆನ್ನಾಗಿ ಕಾಣುತ್ತೀರಿ. ಅದರಲ್ಲೂ ಕೆನ್ನೆಯಲ್ಲಿ ಬೀಳುವ ಗುಳಿ ನೋಡಿ ಹಾಗೆ ಚಿವುಟಿ ಮುತ್ತಿಡಬೇಕು ಅನ್ನಿಸುತ್ತಿದೆ ಎಂದಳು ಆರಾಧನಾ. ಕಪಿಲನ್, ಅತ್ತಿಗೆ, ನಾನು ನಿಮ್ಮ ಗಂಡನ ಪ್ರೀತಿಯ ತಮ್ಮ ಕಪಿಲನ್ ಚಕ್ರವರ್ತಿ, BE ಬಯೋಮೆಡಿಕಲ್ ಓದುತ್ತಿದ್ದೇನೆ ಎಂದು ಮಾತನಾಡುತ್ತಿರುವಾಗಲೇ ಒಳಗೆ ಬಂದ ಶ್ಯಾಮಲಾದೇವಿ ಜಯಂತನನ್ನು ಎಬ್ಬಿಸಿ, ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಊಟಕ್ಕೆ ಬಾ ಎಂದರು. ಆರಾಧನಾ, ಸಾಧನಾ ಮತ್ತು ಕಪಿಲನ್ ಮೂವರನ್ನು ನೋಡಿ, ನೀವು ಊಟಕ್ಕೆ ಬನ್ನಿ ಎಂದವರು ರಚನಾಳನ್ನು ನೋಡಿ, ನೀನು ಜಯನ್ ಜೊತೆ ಬಾ ಅಮ್ಮ ಎಂದು ಹೇಳಿ ಹೊರಗೆ ಹೋದರು. ಮಲಗಿಕೊಂಡೇ ಇವರ ಮಾತುಗಳನ್ನು ಕೇಳುತ್ತಿದ್ದ ಜಯಂತ್ ತಾಯಿ ಎಬ್ಬಿಸಿದ ಕೂಡಲೇ ಎದ್ದು ಕುಳಿತನು. ಇವರನ್ನು ತಿರುಗಿ ನೋಡಿ ಪಟ್ಟು ಪಂಚೆ ಮತ್ತು ಶರ್ಟ್ ತೆಗೆದುಕೊಂಡು ಬಾತ್ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬಂದವನು ರಚನಾಳ ಹತ್ತಿರ ಬಂದು ನಿಂತು ಗಂಟಲು ಸರಿಪಡಿಸಿಕೊಂಡನು. ಅವನನ್ನು ನಿಮಿರಿ ನೋಡಿದ ರಚನಾ ಪಟಕ್ ಅಂತ ಎದ್ದು ನಿಂತಳು. ಅವಳು ಎದ್ದು ನಿಂತ ಕೂಡಲೇ ಇವನು ಊಟದ ಕೋಣೆಯ ಕಡೆಗೆ ನಡೆದನು. ಅವಳು ಅವನ ಹಿಂದೆ ಹೋದಳು. ಉಳಿದ ಮೂವರು ಇವರ ಹಿಂದೆ ಹೋದರು. ಆರಾಧನಾ ಮತ್ತು ಸಾಧನಾ ಅತ್ತಿಗೆ ಕೈಗಳನ್ನು ಹಿಡಿದುಕೊಂಡರು. ಜಯಂತ್ ಹೋಗಿ ಊಟದ ಮೇಜಿನ ಬಳಿ ಕುಳಿತನು. ಅವನ ಎಡಭಾಗದಲ್ಲಿ ರಚನಾ, ಬಲಭಾಗದಲ್ಲಿ ಕಪಿಲನ್ ಕುಳಿತರು. ಅತ್ತಿಗೆಯ ಹತ್ತಿರ ಕುಳಿತುಕೊಳ್ಳಲು ಆರಾಧನಾ ಮತ್ತು ಸಾಧನಾ ಜಗಳವಾಡಿದರು. ಜಯಂತ್ ಅವರನ್ನು ಕಟುವಾಗಿ ನೋಡಿದನು. ಕೂಡಲೇ ಆರಾಧನಾ ಆ ಜಾಗವನ್ನು ಸಾಧನಾಗೆ ಬಿಟ್ಟುಕೊಟ್ಟು ಕಪಿಲನ್ ಪಕ್ಕದಲ್ಲಿ ಹೋಗಿ ಕುಳಿತಳು. ಐವರು ಸೇರಿ ಊಟ ಮಾಡುತ್ತಿರಲು ಕಪಿಲನ್ ಮತ್ತು ಸಾಧನಾ ಸೇರಿ ರಚನಾ ಮತ್ತು ಜಯಂತ್ನನ್ನು ರೇಗಿಸುತ್ತಾ ಊಟ ಮಾಡಿದರು. ಅಣ್ಣ, ಅತ್ತಿಗೆಗೆ ಅದನ್ನು ತಿನ್ನಿಸು, ಇದನ್ನು ತಿನ್ನಿಸು ಎಂದು ಕಪಿಲನ್ ಹೇಳಿದನು. ಅತ್ತಿಗೆ, ಅಣ್ಣನಿಗೆ ಅದನ್ನು ತಿನ್ನಿಸಿ, ಇದನ್ನು ತಿನ್ನಿಸಿ ಎಂದು ಸಾಧನಾ ಹೇಳಿದಳು. ರಚನಾಗೆ ತುಂಬ ನಡುಕ ಉಂಟಾಯಿತು. ಜಯಂತ್ ಎಲ್ಲರ ಎದುರು ಕೋಪವನ್ನು ತಡೆದುಕೊಂಡು ರಚನಾಗೆ ಊಟ ತಿನ್ನಿಸಿದನು. ಇತ್ತ ರಚನಾ ನಡುಗುವ ಕೈಗಳಿಂದಲೇ ಜಯಂತ್ಗೆ ತಿನ್ನಿಸಿದಳು. ಈ ಕತೆ ಇನ್ನು ಮುಂದುವರೆಯಲಿದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.